ಬಿಗ್ ಬಾಸ್ ಸೀಸನ್ 12 ಈಗ ಕೊನೆಗೊಂಡಿದೆ. 112 ದಿನಗಳ ಕಾಲ ನಡೆದ ಈ ಶೋ 24 ಜನರೊಂದಿಗೆ ಆರಂಭವಾಗಿ ಕೊನೆಯ 6 ಸ್ಪರ್ಧಿಗಳೊಡನೆ ಗ್ರ್ಯಾಂಡ್ ಫಿನಾಲೆ. ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ಧನುಷ್, ರಘು ಮತ್ತು ರಕ್ಷಿತಾ ಇವರೊಂದಿಗೆ ಫಿನಾಲೆ ಆರಂಭವಾಯಿತು. ತುಂಬಾ ನೋವಾಗುತ್ತೆ ಸರ್. ಮುಂದಕ್ಕೂ ಹೋಗ್ಬೇಕು ಅನ್ನೋ ಆಸೆ ಇದೆ. ನನ್ನನ್ನು ನಾನು ಕಂಪ್ಲೀಟ್ ಆಗಿ ಮನೆಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡಿದ್ದೆ. ಈ ವಿನ್ ಅನ್ನೋದು ನಾನು ಹಣ ಬರದಲ್ಲೇ ಬರಲಿಲ್ಲ ನನಗೆ ಬೇಕಾಯ್ತು. ಗಿಲ್ಲಿ ನಟ, ಕಮಿಡಿಯನ್ ಆಗಿ ದೊಡ್ಡ ಮನೆ ಪ್ರವೇಶಿಸಿದ ಈ ಪ್ರತಿಭೆ ತನ್ನ ಹಾಸ್ಯದಿಂದಲೇ ಪ್ರೇಕ್ಷಕರ ಮನಗೆದ್ದರು. ಇದಾದ್ಮೇಲೆ ನನಗೊಂದು ಸತ್ಯ ಗೊತ್ತಾಯ್ತು ಅಣ್ಣ. ಒಂದು ಹುಡುಗ ದಾಡಿ ಬುಡಕ್ಕೂ ದಾಡಿ ತೆಗೆಯಕ್ಕೂ ಹುಡುಗಿನೇ ಅಣ್ಣ ಕಾರಣ. ತನ್ನ ಹಾಸ್ಯದಿಂದಲೇ ಪ್ರೇಕ್ಷಕರ ಮನಗೆದ್ದರು. ಮನೆಯ ಸದಸ್ಯರ ಕಾಲೆಳೆಯುತ್ತಾ, ರೇಗಿಸುತ್ತಾ ಎಲ್ಲರ ಕೈಲೂ ಬಯಸಿಕೊಳ್ತಿದ್ರು. ಎಲ್ಲ ಸೀಸನ್ಗಳಿಗಿಂತಲೂ ಹೆಚ್ಚು ವೋಟ್ ಗಳಿಸಿದ್ದು ಇವರೇ. 37 ಕೋಟಿಗೂ ಹೆಚ್ಚು ವೋಟ್ ಗಳಿಸಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಹೊರಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಗಿಲ್ಲಿ. ರಕ್ಷಿತಾ ಶೆಟ್ಟಿ. ಕರಾವಳಿ ಬೆಡಗಿ ರಕ್ಷಿತಾ ಮೊದಲೆಲ್ಲ ಸೈಲೆಂಟ್ ಆಗಿದ್ರು, ಒಂದಿಷ್ಟು ಕಡೆಗಳಲ್ಲಿ ವೈಲೆಂಟ್ ಆಗ್ತಿದ್ರು. ಇನ್ನ ಟಾಸ್ಕ್ಗಳಲ್ಲಿ ಇವರ ಎನರ್ಜಿ ಎಲ್ಲೂ ಕಡಿಮೆಯಾಗಿದ್ದೇ ಕಂಡಿಲ್ಲ. ಎಲ್ಲರೊಂದಿಗೆ ಮಿಂಗಲ್ ಆಗ್ತಿದ್ರಿಂದ ಮನೆಯ ಸದಸ್ಯರು ಇವಳನ್ನ ಇಷ್ಟಪಡ್ತಿದ್ರು. ಈಕೆಯ ಮುಗ್ಧತೆಗೆ ಕರುನಾಡ ಜನ ಮನಸೋತಿದ್ದಂತೂ ನಿಜ. ಈ ಬೆಡಗಿ ಗಳಿಸಿದ್ದು 5 ಕೋಟಿಗೂ ಹೆಚ್ಚು ವೋಟ್ಗಳು. ಇವರು ರನ್ನರ್ ಅಪ್ ಆಗಿ ಹೊರಬಂದ್ರು. ತುಂಬಾ ಇಷ್ಟಪಡ್ತಾಳೆ. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ. ಅಶ್ವಿನಿ ಗೌಡ ಹೋರಾಟಗಾರ್ತಿಯಾಗಿ ದೊಡ್ಡ ಮನೆ ಪ್ರವೇಶ ಮಾಡಿದ ಇವರು ನೋಟಿಸ್ ಆಗಿದ್ದೇ ಕಾಂಟ್ರವರ್ಸಿಗಳಿಂದ. ಕೆಲವು ಟಾಸ್ಕ್ಗಳಲ್ಲಿ ತನ್ನ ಕೈಗೂ ಮಿಗಿಲಾದ ಆಟವನ್ನು ಆಡಿ ಸೈ ಅನಿಸಿಕೊಂಡಿರೋದು ಇದೆ. ಈ ಸೀಸನ್ನಲ್ಲಿ ಹೆಚ್ಚು ಬಾರಿ ನಾಮಿನೇಷನ್ಗೆ ಒಳಗಾಗಿದ್ದು ಇವರೇ. ಇವರು 2ನೇ ರನ್ನರ್ ಅಪ್ ಆಗಿ ಹೊರಬಂದ್ರು. ಕಾವ್ಯ ಗಿಲ್ಲಿಯ ಜೊತೆ ಜಂಟಿಯಾಗಿ ಮನೆಯ ಪ್ರವೇಶವಾಯಿತು. ಟಾಸ್ಕ್ಗಳಲ್ಲಿ ಇವರ ಚಾಲಾಕಿತನವನ್ನು ನೋಡಬಹುದು. ಒಂದಿಷ್ಟು ನಾಮಿನೇಷನ್, ಜಗಳ, ಅಸಮಾಧಾನಗಳನ್ನು ಎದುರಿಸಿದರು. ಇವರು 3ನೇ ರನ್ನರ್ ಅಪ್ ಆಗಿ ಹೊರಬಂದರು. ರಘು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದರು. ದೊಡ್ಡ ವಿಲನ್ ಆಗಬೇಕು ಅಂತ ತುಂಬಾ ಆಸೆ ಇದೆ ಇಂಡಸ್ಟ್ರಿಯಲ್ಲಿ. ದೈತ್ಯ ಸದೃಢ ಮೈಕಟ್ಟು ಗಾಂಭೀರ್ಯಕ್ಕೆ ಒಂದಿಷ್ಟು ಜನ ಮನಸೋತರು. ಸ್ವಲ್ಪ ಕಿರಿಕ್ ಮಾಡಿಕೊಂಡ್ರು. ಸಮಾಧಾನದಿಂದಲೇ ಎಲ್ಲರ ಫೇವ್ರೆಟ್ ಪರ್ಸನ್ ಆಗಿದ್ದಂತೂ ನಿಜ. ಇವರು 4ನೇ ರನ್ನರ್ ಅಪ್ ಆಗಿ ಹೊರಬಂದ್ರು. ಧನುಷ್ ಗೀತಾ ಧಾರಾವಾಹಿಯಿಂದ ಪರಿಚಯವಾದ ಧನು ಬಿಗ್ ಬಾಸ್ ಮನೆಯ ಟಾಸ್ಕ್ಗಳ ವಿಚಾರಕ್ಕೆ ಬಂದ್ರೆ ಯೋಚಿಸುತ್ತಿದ್ದ ರೀತಿನೇ ಬೇರೆ. ತನ್ನ ಕಾಮ್ನೆಸ್ ಅನ್ನು ಎಲ್ಲೂ ಬಿಟ್ಟುಕೊಡದೆ ಮನೆಯ ಎಲ್ಲ ವೈಯಕ್ತಿಕ ಆಟಗಳಲ್ಲಿ ಸೋಲದ ಇವರು ಫಿನಾಲೆಗೆ ಮೊದಲು ಅರ್ಹರಾಗಿದ್ದು ಇವರೇ. ಮೊದಲ ಫೈನಲಿಸ್ಟ್ ಆಗಿದ್ದೀರಿ, ಅಭಿನಂದನೆಗಳು. 1,27,35,179 ಮತಗಳನ್ನು ಪಡೆದು 5ನೇ ರನ್ನರ್ ಅಪ್ ಆಗಿ ಹೊರಬಂದರು. ಸತತ 112 ದಿನಗಳ ಕಾಲ ನಡೆದ ಬಿಗ್ ಬಾಸ್ ವೀಕ್ಡೇಸ್ಗಳಲ್ಲಿ ಸ್ಪರ್ಧಿಗಳು ಆಟೋಟಗಳಿಂದ ರಂಜಿಸಿದ್ದರೆ, ವೀಕೆಂಡ್ನಲ್ಲಿ ಸುದೀಪ್ ಅವರು ನಡೆಸಿಕೊಡುತ್ತಿದ್ದ ಕಾರ್ಯಕ್ರಮ ವೀಕ್ಷಕರಿಗೆ ಬೇರೆಯದ್ದೇ ವಿಶಿಷ್ಟ ಮನೋರಂಜನೆ ತಂದುಕೊಟ್ಟಿದೆ. ಅಂದಹಾಗೆ ಕನ್ನಡದಲ್ಲಿ ಬಿಗ್ ಬಾಸ್ ಆರಂಭ ಆದಾಗಿನಿಂದಲೂ ಸುದೀಪ್ ಅವರೇ ನಿರೂಪಣೆ ಮಾಡ್ತಾ ಬಂದಿದ್ದಾರೆ. ಕಿಚ್ಚನ ನಿರೂಪಣೆ, ಹೊಸ ಆಟಗಾರರ ಆಟ ಪರದಾಟ, ವರ್ತನೆ ತರುವ ಮನರಂಜನೆಗಾಗಿ ಮತ್ತೊಂದು ಹೊಸ ಸೀಸನ್ಗೆ ಕಾಯಬೇಕಿದೆ.